ಪ್ರಿಯರಾದಂಥ ದೇವರ ಮಕ್ಕಳೇ, ಭೂಮಿ ಮೇಲೆ ನಮ್ಮನ್ನ ದೇವರು ಉಂಟು ಮಾಡಿ ಕಾದು ಕಾಪಾಡ್ತಾ ಬರ್ತಾ ಇದ್ದಾನೆ. ಪ್ರಿಯರೇ, ಭೂಮಿ ಮೇಲೆ ನಮ್ಮನ್ನು ಉಂಟು ಮಾಡಿರ್ತಕ್ಕಂಥ ದೇವರು ಪ್ರಾರಂಭದಲ್ಲಿ ಆದಾಮನಿಂದ ಹಿಡಿದು ಪ್ರಸ್ತುತ ದಿನಮಾನಗಳವರೆಗೂ ಒಬ್ಬ ತಾಯಿಯ ಗರ್ಭದ ಮೂಲಕ ಬರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದು ಆಯುಷ್ಕಾಲವನ್ನು ದೇವರು ನೇಮಿಸಿದನು. ಪ್ರಿಯರೇ, ಆ ಆಯುಷ್ಕಾಲದಲ್ಲಿ ನನ್ನ ಮಕ್ಕಳು ಈ ರೀತಿಯಾಗಿ ಜೀವಿಸ್ಬೇಕು, ಯಾವ ರೀತಿಯಾಗಿ ಜೀವಿಸ್ಬೇಕು, ಹೆಂಗ ಆ ಆಯುಷ್ಕಾಲನ ಕಳಿಬೇಕಂತೇಳಿ ದೇವರು ತಾನೇ ಆ ಪವಿತ್ರವಾದಂಥ ಈ ಗ್ರಂಥದಲ್ಲಿ ಬರೆಸಿಟ್ಟಿದ್ದಾನೆ. ಪ್ರಿಯರೇ, ಆದರೆ ಭೂಮಿ ಮೇಲೆ ಜನ್ಮ ಪಡೆದಿರ್ತಕ್ಕಂಥ ಈ ಮನುಷ್ಯನು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾನಂತ ಒಂದ್ಸರಿ ಆಲೋಚನೆ ಮಾಡಿದ್ರೆ, ಕೇವಲ ಲೋಕದಲ್ಲಿ ಏನೋ ಸಂಪಾದನೆ ಮಾಡಿದೆ, ಏನೋ ಸಾಧನೆ ಮಾಡಿದೆ ಅನ್ನೋಂಥ ರೀತಿಯಲ್ಲೇ ಜೀವನ ಮಾಡ್ತಾ ಇದ್ದಾನ್ರಿ. ಒಂದ್ಸರ್ತಿ ನಾವು ಲೋಕದ ಕಡೆ ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಎಷ್ಟೋ ಮುಂದೆ ಇದ್ದಾನೆ ಪ್ರಿಯರೇ. ಮನುಷ್ಯನು ಚಂದ್ರಯಾನ ಮಾಡ್ತಾ ಇದ್ದಾನ್ರಿ, ಚಂದ್ರ ಗ್ರಹಕ್ಕೆ ಹೋಗಿ ಕಾಲಿಡ್ತಾ ಇದ್ದಾನ್ರಿ, ಮಂಗಳ ಗ್ರಹಕ್ಕೆ ಸಹ ಹೋಗ್ಬೇಕಂತೇಳಿ ಪ್ಲಾನ್ ಹಾಕಿದಾನೆ ಪ್ರಿಯರೇ ಮನುಷ್ಯನು. ಈ ಲೋಕದ ಜ್ಞಾನದಲ್ಲಿ ಇಷ್ಟು ಮುಂದಿರ್ತಕ್ಕಂಥ ಮನುಷ್ಯನು ಒಂದು ವಿಷಯದಲ್ಲಿ ಮಾತ್ರ ಬಹಳ ಕೀಳ ಮಟ್ಟದಲ್ಲಿ ಮನುಷ್ಯನ ಇದನ್ನು ಪ್ರಿಯರೇ. ನಿಜವಾಗ್ಲೂ ಹೇಳ್ಬೇಕಂದ್ರ ಮನುಷ್ಯನಿಗೆ ತನ್ನ ಜೀವಿತದ ನಿಜವಾದ ಪರಮಾರ್ಥ ಗೊತ್ತೇ ಇಲ್ಲ ಪ್ರಿಯರೇ. ಏನು ಈ ಭೂಮಿ ಮೇಲೆ ದೇವರು ಸೃಷ್ಟಿ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನ ಜೀವಿತದಿಂದ ಇರ್ತಕ್ಕಂಥ ಆ ಪರಮಾರ್ಥ ಏನು ಅಂತ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ ಪ್ರಿಯರೇ, ಭೂಮಿಯಲ್ಲಿ ಜನಿಸುವಂತ ಪ್ರತಿಯೊಬ್ಬ ಮನುಷ್ಯನು ಮುಖ್ಯವಾಗಿ ತನ್ನ ಜೀವನದಲ್ಲಿ 3 ಘಟ್ಟಗಳನ್ನ ಎದುರಿಸ್ತಾನ್ರಿ. 3 ಘಟ್ಟಗಳನ್ನ ಎದುರಿಸಿ ಈ ಲೋಕವನ್ನು ಬಿಟ್ಟು ಕಾಣದೇ ಇರ್ತಕ್ಕಂಥ ಇನ್ನೊಂದು ಲೋಕಕ್ಕೆ ಹೋಗ್ತಾನ್ರಿ. ಅದೇ ಸ್ವರ್ಗ ನರಕ ಎಂಬುದಾಗಿ ನಮಗೆ ಗೊತ್ತುಂಟು ಪ್ರಿಯರೇ. ಆ 3 ಘಟ್ಟಗಳು ಯಾವುವು ಅನ್ನೋದನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ, ಮೊದಲನೇದಾಗಿ ಬಾಲ್ಯ, ಎರಡನೇದಾಗಿ ಯೌವನ, ಮೂರನೇದಾಗಿ ವೃದ್ಧಾಪ್ಯ. ಈ 3 ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎದುರಿಸುವಂತ 3 ಪ್ರಮುಖ ಘಟ್ಟಗಳು ಪ್ರಿಯರೇ. ಏನು ಬಾಲ್ಯ, ಯೌವನ, ವೃದ್ಧಾಪ್ಯ ಅನಂತನ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ, ಬಾಲ್ಯ ಅನ್ನುವಂಥದ್ದು ಯೌವನದಲ್ಲಿ ಕಾಲಿಡುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಬಾಲ್ಯ ಅನ್ನುವಂಥದ್ದು ಒಂದು ಅಡಿಪಾಯ ಪ್ರಿಯರೇ, ಒಂದು ಬೇಸ್ಮೆಂಟ್ ಪ್ರಿಯರೇ. ಯೌವನದಲ್ಲಿ ಒಬ್ಬ ಪುರುಷನಾಗಲಿ ಒಬ್ಬ ಸ್ತ್ರೀಯಳಾಗಲಿ ತನ್ನ ಜೀವನವನ್ನ ಕೆಟ್ಟದ್ರ ಕಡೆಗಾಗ್ಲಿ ಒಳ್ಳೆಯದ್ರ ಕಡೆಗಾಗ್ಲಿ ಭಾವಿಸಿಕೊಳ್ಬೇಕಂದ್ರೆ ಬಾಲ್ಯದಲ್ಲಿನೇ ಏನು ಮಾಡ್ಬೇಕಂದ್ರ ತಂದೆ ತಾಯಿ ಆಗಲಿ ಸುತ್ತ ಇರ್ತಕ್ಕಂಥ ಸಮಾಜ ಆಗಲಿ ಆ ಬಾಲ್ಯದಲ್ಲಿರ್ತಕ್ಕಂಥ ಶಿಶುವನ್ನ ಒಳ್ಳೆ ಮಾತುಗಳನ್ನ ಹೇಳಿ ಬೆಳೆಸಿದ್ರೆ ಆ ಶಿಶು ಏನಾಗ್ತದೆ, ಒಂದಿನ ತನ್ನ ಯೌವನದಲ್ಲಿ ಎಲ್ಲರಿಗೂ ಬೆಳಕು ಕೊಡುವಂತ ಒಂದು ಬಲವಾದ ಆಯುಧವಾಗಿ ನಿಲ್ತದ ಪ್ರಿಯರೇ. ಅದೇ ಕೆಟ್ಟ ವಾತಾವರಣ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಏನಾದ್ರೂ ಆ ಶಿಶು ಬೆಳೆದ್ರೆ ಅದೇ ಕೆಟ್ಟ ನಡವಳಿಕೆಯನ್ನು ರೂಢಿಸಿಕೊಂಡು ತನ್ನ ಯೌವನದಲ್ಲಿ ಕೆಟ್ಟು ಹೋಗ್ತದ್ರಿ. ಸರಿ ಪ್ರಿಯರೇ, ಬಾಲ್ಯ ಹಿಂಗೈತೆ. ಯೌವನ ಅಂದ್ರೆ ಏನಂದ್ರೆ ಪ್ರಿಯರೇ, ಈ ಯೌವನ ಅಂತಕ್ಕಂಥದ್ದು ದೇವರು ಮೆಚ್ಚುವಂತ ಘಟ್ಟ ಪ್ರಿಯರೇ. ಎದಕ್ಕೆ ದೇವ್ರಿಗೆ ಮೆಚ್ಚುವಂತ ಘಟ್ಟ ಅಂದ್ರ ಈ ಯೌವನದಲ್ಲಿನೇ ನಮಗೆ ಬಹಳ ಶಕ್ತಿ ಇರ್ತದ್ರಿ. ಏನಾದ್ರೂ ಮಾಡ್ಬೋದು ಅನ್ನೋಂಥ ಉತ್ಸಾಹ ನಮ್ಮಲ್ಲಿ ಇರ್ತದ ಪ್ರಿಯರೇ. ಎಂತ ಸಾಧನೆ ಬೇಕಾದ್ರೆ ಮಾಡಬಹುದು ಅನ್ನುವಂಥ ಧೈರ್ಯ ಈ ಯೌವನದಲ್ಲಿ ದೇವರು ನಮಗೆ ಅನುಗ್ರಹಿಸಿದನು ಪ್ರಿಯರೇ. ಇನ್ನು ವೃದ್ಧಾಪ್ಯ ಏನು ಅಂತ ನೋಡ್ಕೊಳ್ಳೋದಾದ್ರೆ, ಈ ಬಾಲ್ಯ ಯೌವನ ಮುಗಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಶಕ್ತಿನೆಲ್ಲ ಕಳೆದುಕೊಂಡು ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುವಂತ ಒಂದು ಸಮಯ ವೃದ್ಧಾಪ್ಯ ಪ್ರಿಯರೇ. ಈ 3 ಘಟ್ಟಗಳಲ್ಲಿ ಪ್ರಿಯರೇ ಒಂದ್ಸರಿ ಆಲೋಚನೆ ಮಾಡಿದ್ರೆ, ದೇವರು ಯೌವನ ಅಂತಕ್ಕಂಥದ್ದನ್ನ ಬಹಳ ಮೆಚ್ಚುತ್ತಾನೆ ಪ್ರಿಯರೇ. ಯೌವನದಲ್ಲಿನೇ ನಾವೇನ್ ಮಾಡ್ಬೇಕಂದ್ರೆ ದೇವರಿಗೆ ಮಹಿಮೆಯುಳ್ಳವರಾಗಿ ಜೀವಿಸ್ಬೇಕಂತ ಹೇಳಿ ದೇವರು ಬಯಸ್ತಾನೆ ಪ್ರಿಯರೇ.
ಇಷ್ಟಕ್ಕೂ ಈ ಯೌವನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಅನ್ನುವಂಥದ್ದನ್ನ ದೇವರು ಬೈಬಲಲ್ಲಿ ನಮಗೆ ಕ್ಲುಪ್ತವಾಗಿ ಬರೆಸಿದನು ಪ್ರಿಯರೇ. ಮುಖ್ಯವಾಗಿ ಇಲ್ಲಿ ಸೇರಿ ಬಂದಿರತಕ್ಕಂಥ ನೀವಾಗಲೇ ಇಲ್ಲ ಇಲ್ಲಿರ್ತಕ್ಕಂಥ ಯವನ ಸ್ತ್ರೀ ಪುರುಷರು ಗಮನವಿಟ್ಟು ಕೆಲವೊಂದು ಮಾತುಗಳನ್ನು ಕೇಳ್ರಿ ಪ್ರಿಯರೇ. ನಿಜ ಹೇಳ್ಬೇಕಂದ್ರೆ ಈ ಅಂಶದ ಬಗ್ಗೆ ವಯಸ್ಸಿದ್ದಾಗಲೇ ವಾಕ್ಯ ಹೇಳು, ಅದು ಮೀರಿದಾಗ ದೇವರಿಗೆ ಲೆಕ್ಕ ಹೇಳು ಅನ್ನುವಂಥ ಈ ಅಂಶದ ಬಗ್ಗೆ ನನಗಷ್ಟೊಂದು ಆಳವಾದ ಜ್ಞಾನ ಇಲ್ಲ. ಆದರೂ ನನಗಿರ್ತಕ್ಕಂಥ ಜ್ಞಾನದ ಮೇರೆಗೆ ದೇವರು ನನಗೆ ದಯಪಾಲಿಸಿರ್ತಕ್ಕಂಥ ಜ್ಞಾನದ ಮೇರೆಗೆ ಕೆಲವು ಮಾತುಗಳು ನಿಮ್ಮಲ್ಲಿ ಹಂಚಿಕೊಳ್ತಾನೆ ಪ್ರಿಯರೇ. ಒಂದ್ಸರ್ತಿ ಪ್ರಿಯರೇ, ಲೋಕದಲ್ಲಿ ಒಬ್ಬ ಯೌವನಸ್ಥನು ಜೀವಿಸ್ತಿರ್ಬೇಕಾದ್ರೆ ಸಮಾಜ ಒಬ್ಬ ಯೌವನಸ್ಥನಿಗೆ ಏನಂತ ಹೇಳ್ಕೊಡ್ತದಂದ್ರ, ನೀನು ಯೌವನದಲ್ಲಿನೇ ನೀನು ಎಂಜಾಯ್ ಮಾಡ್ಬೇಕು, ಕುಡಿಬೇಕು, ತಿನ್ಬೇಕು, ಕಣ್ಣಿಗೆ ಕಾಣೋದನ್ನೆಲ್ಲ ಅನುಭವಿಸ್ಬೇಕು ಅಂತೇಳಿ ಸಮಾಜ ಹೇಳ್ಕೊಡ್ತದ ಪ್ರಿಯರೇ. ಈ ಸಮಾಜ ಹೇಳ್ಕೊಡಂತ ನಾವು ಒಂದ್ಸತಿ ಪಕ್ಕಕ್ಕಿಟ್ಟು ದೇವರು ಹೇಳ್ಕೊಡ್ತಾನ ನಿಮ್ ಯೌವನದಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ದೇವರು ಏನ್ ಹೇಳ್ತಾನಂತ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ ಎಲ್ಲರೂ ತೆಗಿರಿ ಪ್ರಿಯರ. ಪ್ರಸಂಗಿ ಗ್ರಂಥ 11ನೇ ಗ್ರಂಥ 11ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ಒಂದು ಮಾತು ಹೇಳ್ತಾನೆ ಪ್ರಿಯರ. ನಮಗೆ ಓದ್ರಿ, ಯವನಸ್ಥರೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸೆರೆಬೀಳುವ ಹಾಗೆಯೇ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿ ದೇವರು ನ್ಯಾಯ ವಿಚಾರಗಳಿಗೆ ಗುರಿ ಮಾಡುವನೆಂದು ತಿಳಿದರು ಅಂತೇಳಿ ದೇವರು ಹೇಳ್ತಾನೆ ಪ್ರಿಯರೇ. ಯವನಸ್ಥನೇನಿಲ್ಲ ಪ್ರಾಯದಲ್ಲಿ ಆನಂದಿಸು, ನೀನು ಏನೇನು ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಮಾಡು, ಯವನದಲ್ಲಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡು, ನೀನು ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದಕ್ಕಂತ ಹೇಳ್ತಾನೆ ನೋಡ್ರಿ ಪ್ರಿಯರೇ. ನೀನ್ ಕಣ್ಣಿಗೆ ಏನೇನು ಚಂದ ಕಾಣ್ದ ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡು. ಆದ್ರೆ ಈ ಒಂದು ಮಾತು ನೆನಪಿಟ್ಕ, ಏನಂದ್ರೆ ಈ ಒಂದು ಮಾತನ್ನ ನೀವು ನೆನಪಿಟ್ಕ, ಏನಂದ್ರೆ ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದರು ಅಂತೇಳಿ ದೇವರು ಹೇಳ್ತಾನೆ ಪ್ರಿಯರೇ. ನೀನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀನು ಏನೇ ಮಾಡಿದ್ರು ಸಹ ನೀನು ಅದು ಕೆಟ್ಟದ್ದೇ ಮಾಡಿರೋ ಒಳ್ಳೇದೇ ಮಾಡಿರೋ ದೇವ್ರಿಗೆ ನೀನು ಒಂದಿನ ಲೆಕ್ಕ ಕೊಡ್ಬೇಕಂತೇಳಿ ದೇವ್ರ ಹೇಳ್ತಾನೆ ಪ್ರಿಯರೇ. ಮರಣಿಸಿದ ನಂತರ ನೀನು ಒಂದಿನ ದೇವರಿಗೆ ಲೆಕ್ಕ ಕೊಡಬೇಕು, ಅದನ್ನ ಆಲೋಚನೆಯಲ್ಲಿ ಇಟ್ಟುಕೊಂಡು ನೀನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡು ಅಂತ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಕಾಮನ್ ಆಗಿ ಪ್ರಿಯರೇ, ನಾವು ಒಬ್ಬ ಬಾಲ್ಯದಲ್ಲಿರ್ತಕ್ಕಂಥ ಶಿಶುವನ್ನ, ಬಾಲ್ಯದಲ್ಲಿರ್ತಕ್ಕಂಥ ಒಂದು ಮಗುವನ್ನ ತಂದೆ ತಾಯಿ ಆಗಲಿ ಸುತ್ತ ಇರ್ತಕ್ಕಂಥ ಸಮಾಜ ಆಗಲಿ ಹೆಚ್ಚಾಗಿ ಆ ಮಗುನ ನಾವು ಬಾಲ್ಯದಲ್ಲಿನೇ ಯಾವುದಕ್ಕೂ ಒತ್ತು ಕೊಟ್ಟು ಬೆಳೆಸ್ತೀವಿ ಅಂದ್ರ, ನೀನು ದೊಡ್ಡವನಾದ್ಮೇಲೆ ಅಷ್ಟು ಸಂಪಾದನೆ ಮಾಡಬೇಕು, ನೀನೊಂದು ಅಧಿಕಾರ ಪಡ್ಕೊಳ್ಬೇಕು, ನೀನಿಂತ ಸ್ಥಾನದಾಗಿರ್ಬೇಕಂತ ಹೇಳಿ ಆಲೋಚನೆ ಮಾಡಿ ಒಂದು ಮಗುವನ್ನು ಬೆಳೆಸ್ತೀವ್ರಿ ನಾವು ಚಿಕ್ಕಂದಿನದಲ್ಲೇ. ದೊಡ್ಡವನಾದ ನಂತರ ಅವನು ಸಹ ಏನ್ ಮಾಡ್ತಾನೆ ಅಂದ್ರ ಸಂಪಾದನೆ, ಅಧಿಕಾರ ಅಂತೇಳಿ ಕೇವಲ ಈ ಲೋಕ ಸಮಾಧಾನವಂತ ಬಗ್ಗೆ ಆಲೋಚನೆ ಮಾಡ್ತಾನೆ ಪ್ರಿಯರೇ. ಸಂಪಾದನೆ ಮಾಡುವುದು ತಪ್ಪಂತ ಏನು ಹೇಳಲ್ಲ ಪ್ರಿಯರೇ, ಆದ್ರೆ ದೇವರಿಂದ ದೂರ ಕರೆದುಕೊಂಡು ಹೋಗುವಂತ ಅಧಿಕ ಸಂಪಾದನೆ ಏನ್ ಮಾಡ್ತಂದ್ರ ಪ್ರಿಯರೇ, ದೇವ್ರನ್ನ ಮರೆಸಿಬಿಡ್ತದ್ರಿ. ಇನ್ನೊಂದು ಹೇಳ್ಬೇಕಂದ್ರ ಹಣದ ಆಸೆ, ದೇವರೇ ನಮ್ಗೆ ಹೇಳ್ತಾನೆ ಪ್ರಿಯರೇ ಬೈಬಲ್ನಾಗ, ಹಣದ ಆಸೆ ಅಂತಕ್ಕಂಥದ್ದು ಏನ್ ಮಾಡ್ತದಂದ್ರ ಗರ್ವವನ್ನು ಸೃಷ್ಟಿ ಮಾಡ್ತದಂತ್ರಿ ನಮ್ಮ ಹತ್ರ. ಆ ಗರ್ವ ಏನ್ ಮಾಡ್ತದಂದ್ರೆ ದೇವರ ವಾಕ್ಯನ ನಮ್ಮ ಹೃದಯದ ಬರ್ಲಾರ್ದಂಗ ನಮ್ಮನ್ನ ತಡಿತದಂತ ಪ್ರಿಯರೇ. ಅದಕ್ಕೆ ಇದ್ದದ್ರಲ್ಲೇ ತೃಪ್ತರಾಗಿದ್ದು ದೇವ್ರನ್ನ ಯಾವಾಗಲೂ ಸ್ಮರಿಸ್ಬೇಕಂತೇಳಿ ಒಂದು ವಾಕ್ಯ ಹೇಳ್ತದ ಪ್ರಿಯರೇ. ಈ ಸಂಪಾದನೆಗೆ ಒತ್ತು ಕೊಡುವಂತ ನಮ್ಮೆಲ್ಲರಿಗೂ ಸೊಲೊಮೋನನು ಅದೇ ಪ್ರಸಂಗಿ ಗ್ರಂಥದಲ್ಲಿ ನಮಗೆ ತನ್ನ ಜೀವನದಲ್ಲಿರ್ತಕ್ಕಂಥ ಒಂದು ಅನುಭವವನ್ನ ನಮ್ಮೆಲ್ಲರಿಗೂ ಹೇಳ್ತಾನೆ ಪ್ರಿಯರೇ. ಆ ಅನುಭವ ಏನಂದ್ರೆ ಎಲ್ಲರೂ ತೆಗೆದು ಪ್ರಿಯರೇ, ಪ್ರಸಂಗಿ 2ನೇ ಅಧ್ಯಾಯ 3ನೇ ವಚನ,
ಮೂರನೇ ವಚನದಿಂದ ಹಾ ಆಕಾಶದಗಳಿಗೆ ಕೆಳಗೆ ನರಜನ್ಮದವರು ಅಲ್ಪಾಯುಷ್ ಕಾಲದಲ್ಲಿ ಏನು ಮಾಡುವುದು ಯುಕ್ತ. ನೋಡ್ರಿ ಪ್ರೇರೆ, ದೇವ್ರ ಹತ್ರ ಕೇಳ್ತಾ ಇದ್ದಲ್ರಿ ಸೊಲೊಮೋನನ್ ಏನಂತ ಕೇಳ್ತದ ಅಂದ್ರೆ, ಅಯ್ಯ ನೀವು ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಆಯುಷ್ಕಾಲ, ನಮಗೆ ಈ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಆಯುಷ್ಕಾಲದಲ್ಲಿ ಏನು ಮಾಡ್ಬೇಕು ತೋಚವಂತ ನನಗೆ. ಈ ಚಿಕ್ಕದಾಗಿರ್ತಕ್ಕಂಥ ಆಯುಷ್ಕಾಲದಲ್ಲಿ ನಾನು ಹೆಂಗಿರ್ಬೇಕು, ಹೆಂಗ್ ಜೀವನ ಮಾಡ್ಬೇಕಂತ ಗೊತ್ತಾಗವಂತು. ಅದ್ರ ನಾನು ಒಂದ್ಸಲ ಆಲೋಚನೆ ಮಾಡಿದ್ನೆ. ಆ ಆಲೋಚನೆ ಮಾಡಿ ಕೆಳಗೆ ನೋಡಿದ್ರೆ ಏನು ಮಾಡೋದಕ್ಕೆ ತಗೊಂಡು ಆಲೋಚನೆ ಮಾಡಿ ಕೆಲವೊಂದು ಕಾರ್ಯಗಳನ್ನ ಸೊಲೊಮೋನನ್ ಮಾಡ್ತಾನೆ ಪ್ರಿಯರೇ. ಹಿಂಗಿದ್ರನ್ ಬೇಸನು, ಹಿಂಗಿದ್ರೆ ಏನಾದ್ರೂ ದೇವ್ರ ಮೆಚ್ತಾನ, ಇಲ್ಲ ನಾವು ಹೆಂಗಿರ್ಬೇಕಂತೇಳಿ ಸೊಲೊಮೋನನೇ ಕೆಲವೊಂದು ಕೆಲಸಗಳನ್ನ ಮಾಡಿ ತೋರಿಸ್ತಾ ನೋಡ್ರಿ ಪ್ರಿಯರೇ. ಮುಂದಕ್ಕೆ ಹೋದ್ರಂಗೆ ಏನು ಮಾಡುವುದಕ್ಕೆ ತಗೊಂಡು ನಾನು ತಿಳಿದುಕೊಳ್ಳೋದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡನು. ಬುದ್ಧಿಹೀನವಾದಂಥ ಕಾರ್ಯಗಳಿಗೆ ಸೊಲೊಮೋನನು ಕೈ ಹಾಕ್ತಾನಂತ ಪ್ರಿಯರೇ. ಆ ಬುದ್ಧಿಹೀನವಾದಂಥ ಕಾರ್ಯಗಳು ಯಾವುವು ಅನ್ನೋದಾದ್ರೆ ಕೇಳಿ ಹೇಳ್ತಾ ನೋಡ್ರಿ. ವಿಶೇಷ ಕಾರ್ಯಗಳನ್ನು ನಡೆಸಿದನು, ಮನೆಗಳನ್ನು ಕಟ್ಟಿಸಿಕೊಂಡನು, ಒಂದು ಭವ್ಯವಾದಂಥ ಬಂಗ್ಲೆನ ಸೊಲೊಮೋನನು ನಿರ್ಮಿಸ್ತಾನಂತ್ರಿ. ಆಮೇಲೆ ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲ ವೃಕ್ಷಗಳನ್ನು ನಾಡಿಸಿಕೊಂಡನು. ಆ ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸಿದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡನು. ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡನು. ಇವರಿಂದ ಹುಟ್ಟುಗುಲಾಗರು ಉಂಟಾದರು. ನೋಡ್ರಿ ಪ್ರಿಯರೇ, ನಾವು ಸಹ ಸೇಮ್ ಇದೇ ತರ ಯವನದ ಪ್ರಾಯದಲ್ಲಿ ಬಂದಿರತಕ್ಕಂಥ ಮನುಷ್ಯನು ಏನು ಆಲೋಚನೆ ಮಾಡ್ತಾವಂದ್ರ, ಒಂದು ಆರ್ಸಿ ಮನೆ ಇದ್ರೆ ಸಾಕು, ಆ ಆರ್ಸಿ ಮನೆಯಿಂದ ಚಂದ ಆಗಿರ್ತಕ್ಕಂಥ ಒಂದು ಉದ್ಯಾನವನ, ಒಂದು ತೋಟ ನಿರ್ಮಿಸ್ಕೋಬೇಕು ನಾನು ಅಂತೇಳಿ ಎಷ್ಟೋ ಆಲೋಚನೆ ಮಾಡ್ತಾರ ಪ್ರಿಯರೇ. ಮನೆ ಕಟ್ಟಿಕೊಳ್ಬೇಕು, ಐಷಾರಾಮಿ ಜೀವನವನ್ನು ಅನುಭವಿಸ್ಬೇಕಂತೇಳಿ ಎಷ್ಟೋ ಪ್ರಯಾಸ ಪಡ್ತಾರ ಪ್ರಿಯರೇ. ಹಂಗೆ ಕೆಳಗಡೆ ಹೋದ್ರೆ ಒಂದು ಮಾತು ಹೇಳ್ತಾನೆ, ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಲು ದನಕುರಿಗಳ ದನವುಳ್ಳವನಾದನು. ನೋಡ್ರಿ ಪ್ರಿಯರೇ, ಸೊಲೊಮೋನನಲ್ಲಿ ಸೊಲೊಮೋನನ ಹತ್ರ ಇರ್ತಕ್ಕಂಥ ಆ ಸಂಪಾದನೆ, ಆತನಲ್ಲಿ ಇರ್ತಕ್ಕಂಥ ಐಶ್ವರ್ಯ ಎಂಥದ್ದು ಅಂದ್ರೆ, ನಾವು ನಮ್ಮ ಜೀವನಮಾನ ಪೂರ್ತಿ ಇಲ್ಲಿರ್ತಕ್ಕಂಥವ್ರು ನಾವೇನು ಇಷ್ಟು ಜನ ಇದೆ ನೋಡ್ರಿ, ಇಷ್ಟು ಜನ ಹತ್ರ ಇರ್ತಕ್ಕಂಥವ್ರು, ಇಷ್ಟು ಜನ ಇರೋಂಥವ್ರು ನಾವೆಲ್ಲರೂ ಸೇರಿ ಕೆಲಸ ಮಾಡಿ ನಮ್ಮೆಲ್ಲರ ಆಸ್ತಿಗಳನ್ನ ಕೂಡಿಸಿದ್ರು ಸಹ ಸೊಲೊಮೋನನಲ್ಲಿ ಇರ್ತಕ್ಕಂಥ ಐಶ್ವರ್ಯಕ್ಕೆ ಸಮ ಆಗೋದಿಲ್ರಿ. ನಾವೇನು ನಮ್ಮ ಜೀವನದಲ್ಲಿ ಏನಾದ್ರು ಎಲ್ಲೇನು ಸಂಪಾದನೆ ಮಾಡ್ಬೇಕಂತ ಅನ್ಕೊಳ್ತೀವಲ್ರಿ, ಅದಕ್ಕಿಂತ 100 ಪಟ್ಟು ಸಂಪಾದನೆ ಸೊಲೊಮೋನನ ಪ್ರಿಯರೇ. ಅಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಆತನು ಲೋಕದ ಪರವಾಗಿ ಅಷ್ಟು ಐಶ್ವರ್ಯ ಹೊಂದಿರ್ತಕ್ಕಂಥ ಆತನೇ ನಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಜೀವನದಾಗ ಒಂದು ಭವ್ಯವಾದಂಥ ಬಂಗಲೆ ನಿರ್ಮಿಸಿಕೊಂಡಂತ, ಅದ್ರ ಮುಂದೆ ಒಂದು ಸುಂದರವಾದಂಥ ಉದ್ಯಾನವನ್ನ ಮಾಡಿಕೊಂಡಂತ, ಇನ್ನೊಂದು ತನ್ನ ಗಂಡು ಹೆಣ್ಣಾಳುಗಳನ್ನ ನೇಮಿಸ್ಕೊಂಡಂತ ಪ್ರಿಯರೇ. ಐಷಾರಾಮಿ ಜೀವನ ಪ್ರಿಯರೇ. ಸುಮ್ಮನೆ ಸೋಫಾದಲ್ಲಿ ಕುಂತ ಹಿಂಗ್ ಚಿಟಿಕೆ ಹೊಡೆದ್ರೆ ಸಾಕು ಪ್ರಿಯರೇ. ಕೈಗೊಬ್ಬರ ಆಳು, ಕಾಲಿ ಒಬ್ಬರ ಆಳು, ನನಗಿದ್ ಬೇಕು ಅಂದ್ರೆ ಸಾಕು ತಂದು ಕೊಡೋಂತ ಐಷಾರಾಮಿ ಬದುಕು ಸೊಲೊಮೋನ ಒಂದು ಪ್ರಿಯರೇ. ಅಂತ ಐಷಾರಾಮಿ ಜೀವನದಲ್ಲಿ ಇರ್ತಕ್ಕಂಥ ಸೊಲೊಮೋನನು ಇನ್ನೂ ಕೆಲವು ಕಾರ್ಯಗಳು ಮಾಡ್ತಾನೆ. ಏನು ಮಾಡ್ತಾನೆ ಅಂತ ಮುಂದೆ ನೋಡೋದಾದ್ರೆ ಹೋದ್ರಿ ಪ್ರಿಯರೇ. ಬೆಳ್ಳಿ ಬಂಗಾರಗಳನ್ನು, ಅರಸರ ನಜರನ್ನು, ದಿಗ್ದೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡರಂತೆ ಆತನ ಪ್ರಿಯರೇ. ಆತನಲ್ಲಿ ಬೆಳ್ಳಿ ಬಂಗಾರ ಅನ್ನುವಂತಕ್ಕಂಥದ್ದು ಎಷ್ಟೋ ರಾಶಿ ಬೆಳ್ಳಿ ಬಂಗಾರ ಆತನಲ್ಲಿ ಐತೆ ಪ್ರಿಯರೇ, ಆತನ ಹತ್ರ ಐತೆ ಪ್ರಿಯರೇ. ಹಂಗೆ ಕೆಳಗೆ ಆತ ನೋಡ್ರಿ, ಗಾಯಕಿಯರನ್ನು, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಪ್ರಿಯರೇ. ಆತನಿಗೆ ಇರುವಂತ ಪತ್ನಿಯರ ಸಂಖ್ಯೆ ಪ್ರಿಯರೇ
ಎಷ್ಟೋ ಬಲವಾದದ್ದು ಪ್ರಿಯರೇ. ಆತನು ತನ್ನ ಜೀವಮಾನದಲ್ಲಿ ಅನುಭವಿಸಿರ್ತಕ್ಕಂಥ ಅನುಭವಗಳು, ಆತನು ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲವನ್ನು ತೆಗೆದುಕೊಂಡು ನಮ್ಗೆ ಹೇಳ್ತಾ ಇದ್ದಾನ್ರಿ. ನೋಡಿ ಪ್ರಿಯರೇ, ಈಗ ಎರಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದನು, ಲೋಕದ ಪ್ರಕಾರ ಎಷ್ಟೋ ದೊಡ್ಡವನಾದನಂತ್ರಿ. ಇದಲ್ಲದೆ ನನ್ನ ಜ್ಞಾನ ನನ್ನಲ್ಲಿ ನೆಲೆಯಾಗಿತ್ತು, ಇದೆಲ್ಲ ಹೇಳ್ತಾನೆ ಪ್ರಿಯರೇ. ನಾನು ಇಷ್ಟೆಲ್ಲ ಬುದ್ಧಿಹೀನ ಕಾರ್ಯಗಳನ್ನ ನನ್ನ ಜೀವನದಲ್ಲಿ ಮಾಡಿದೆ, ಒಂದು ಮನೆಯನ್ನು ಕಟ್ಟಿಸಿಕೊಂಡೆ, ಎಷ್ಟೋ ಸಂಪಾದನೆ ಮಾಡಿದೆ. ಇನ್ನೂ ಹೇಳ್ಬೇಕಂದ್ರ ನನ್ನ ಜೀವನದಲ್ಲಿ ವ್ಯಭಿಚಾರ ಸಮಿತಿಗೆ ಮಾಡಿದ ಅನ್ನೋದಾಗಿ ಸೊಲೊಮೋನ ಹೇಳ್ತಾನೆ ಪ್ರಿಯರೇ. ಇಷ್ಟೆಲ್ಲ ಮಾಡಿದ ಮೇಲೂ ನನಗೆ ಏನೋ ಒಂದು ನನಗೆ ತೃಪ್ತಿ ಇಲ್ಲ, ನನಗೆ ಸಮಾಧಾನ ಇಲ್ಲ ನನ್ನ ಜೀವನದಲ್ಲಿ. ಇಷ್ಟಕ್ಕೂ ಆ ಸಮಾಧಾನ ಎದಕ್ಕೂ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ, ಕೆಳಗೆ ನೋಡ್ರಿ ಪ್ರಿಯರೇ, 11ನೇ ವಚನದಿಂದ ಈಗ ತಾನು ಮಾಡಿರ್ತಕ್ಕ 11ನೇ ವಚನದ ಪ್ರಿಯರೇ, ತಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯವನ್ನು ದೃಷ್ಟಿಸಿ ನೋಡಿ ಒಂದ್ಸರ್ತಿ ಸೊಲೊಮೋನನ ಆಲೋಚನೆ ಮಾಡ್ತಾನ್ರಿ. ಏನಂತ ಆಲೋಚನೆ ಮಾಡ್ತಾನಂದ್ರ 11ನೇ ವಚನದ, ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿ ನಾನು ಪಟ್ಟ ಪ್ರಯಾಸದಲ್ಲಿ ದೃಷ್ಟಿ ಇಟ್ಟನು. ಆಹಾ, ಗಾಳಿಯಿಂದ ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು ಅಂತ ಹೇಳ್ತಾನೆ ನೋಡ್ರಿ ಪ್ರಿಯರೇ. ವ್ಯರ್ಥನ ಲೋಕದಲ್ಲಿ ಸಂಪಾದನೆ ಮಾಡುವಂಥದ್ದು ಇದು ವ್ಯರ್ಥ ಎಂಬುದಾಗಿ ಒಬ್ಬ ಐಶ್ವರ್ಯಂತನ ಪ್ರಿಯರೇ, ಬಹಳ ಐಶ್ವರ್ಯಂತ, ಆತನ ಐಶ್ವರ್ಯ ಎಣಿಕೆ ಇಲ್ಲಾರ್ದ ಪ್ರಿಯರೇ. ಅಂತ ಸೊಲೊಮೋನನು ನಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ದಿನ ನಾವ್ ಏನ್ ಮಾಡಕತ್ತೀವಿ ಅಂದ್ರ, ಏನೋ ಸಂಪಾದನೆ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕಂತೇಳಿ ಲೋಕದಲ್ಲಿ ಬರ್ತಾ ಇರ್ತದೆ ಅದು ಪ್ರಿಯರೇ. ಆ ಸಂಪಾದನೆ ಬಗ್ಗೆನೇ ಅನುಭವಿಸಿರ್ತಕ್ಕಂಥ ಸೊಲೊಮೋನನು ನಮ್ಗೆ ಹೇಳ್ತಾ ಇದ್ದಾನ್ರಿ, ಇದು ವ್ಯರ್ಥ, ಇದಕ್ಕೆ ನೀವು ಒತ್ತು ಕೊಡಕ್ ಹೋಗ್ಬಿಡ್ರಿ ಅಂತೇಳಿ ಸೊಲೊಮೋನ ಹೇಳ್ತಾನೆ ಪ್ರಿಯರೇ. ಸರಿ, ಈ ಲೋಕದಲ್ಲಿ ಇರ್ತಕ್ಕಂಥ ಈ ಸಂಪಾದನೆ ವ್ಯರ್ಥ ಅನ್ನೋದಾದ್ರೆ, ಈ ಯವನ ಕಾಲದಲ್ಲಿ ಇರ್ತಕ್ಕಂಥ ನಾವು ಏನು ಮಾಡ್ಬೇಕು? ಇದು ವ್ಯರ್ಥ ಅನ್ನೋದಾದ್ರೆ ಈ ಯವನದಲ್ಲಿ ಇರ್ತಕ್ಕಂಥ ನಾವು ಏನು ಮಾಡ್ಬೇಕು ಅನ್ನೋದಾಗಿ ಒಂದ್ಸರ್ತಿ ನಾವು ಬೈಬಲ್ನಲ್ಲಿ ನಾವು ಧ್ಯಾನಿಸಿದ್ರೆ, ಕೀರ್ತನೆಗಳ ಗ್ರಂಥ 1ನೇ ವಚನದಲ್ಲಿ ಒಂದ್ಸರ್ತಿ ನೋಡ್ರಿ ಪ್ರಿಯರೇ. ಯಾವನ ದುಷ್ಟರ ಆಲೋಚನೆ ಅಂತ ನಡೆಯದೆ, ಅದನ್ನೇ ಹಗಲೇಳು ಧ್ಯಾನಿಸುವನು ಎಷ್ಟೋ ಧನ್ಯನ ಎಂಬುದಾಗಿ ದೇವರ ಹೇಳ್ತಾನ ಪ್ರಿಯರೇ. ಏನ್ರಿ ನೋಡ್ರಿ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಯವನದಲ್ಲಿರ್ತಕ್ಕಂಥ ನಾವು ಏನ್ ಮಾಡ್ಬೇಕಂದ್ರ, ದೇವರನ್ನು ಹೊರತುಪಡಿಸಿ ಯಾವ ಕಾರ್ಯಗಳನ್ನು ಸಹ ನಾವು ಮಾಡಕ್ ಹೋಗ್ಬಾರ್ದ್ರಿ. ಕೀರ್ತನೆಗಳ 1ನೇ ಚಂದಲ್ಲಿ ದೇವ್ರು ಹೇಳ್ತಕ್ಕಂಥ ಈ ಮಾತು, ಯಾವನ ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಎರಳು ನಾವು ಧ್ಯಾನಿಸ್ಬೇಕಂತ ಪ್ರಿಯರೇ. ಯವನದಲ್ಲಿರ್ತಕ್ಕಂಥ ನಾವು ದೇವರು ಕೊಟ್ಟಿರ್ತಕ್ಕಂಥ ಈ 66 ಗ್ರಂಥಗಳನ್ನ ಹಗಲು ಇರಳು ಅನ್ನೋದೇ ಧ್ಯಾನಿಸ್ಬೇಕಂತ ಪ್ರಿಯರೇ. ಈ ಯೌವನ ಕಾಲದಲ್ಲೇನೆ ದೇವ್ರನ್ನ ತಿಳ್ಕೊಳ್ಬೇಕಂತ ಪ್ರಿಯರೇ. ಇನ್ನು ಏನ್ ಹೇಳ್ತಾನಂದ್ರ, ಈ ಯೌವನದಲ್ಲಿ ನಾವು ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ಯಾವ ರೀತಿಯಾಗಿ ಜೀವಿಸ್ಬೇಕಂತ ನಾವು ಹೇಳ್ತಾ ನೋಡಿ ಪ್ರಿಯರೇ. ಇನ್ನೊಂದು ರೆಫರೆನ್ಸ್ 1 ತಿಮೋಥೆ 4ನೇ ವಚನ. ಆ 1 ತಿಮೋಥೆ 4ನೇ ವಚನ, ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ಮಾಡಿ ನೋಡಿ, ಪ್ರೀತಿ, ನಂಬಿಕೆ, ಶುದ್ಧ 4ನೇ ವಚನ. ಓಕೆ, ಹ್ಮ್ ನೋಡ್ರಿ ಪ್ರಿಯರೇ, ಯೌವನದಲ್ಲಿರ್ತಕ್ಕಂಥ ನಾವು ಇನ್ನೊಬ್ಬರಿಗೆ ಬಟ್ಟಿಟ್ಟು ತೋರಿಸೋಂಥ ಅವಕಾಶನ ಸಹ ನಾವು ಮಾಡಿಕೊಡ್ಬಾರ್ದಂತ್ರಿ. ನಮ್ಮ ಜೀವನದಾಗ ನಮ್ಮ ನಡೆಯಲ್ಲಾಗ್ಲಿ ನುಡಿಯಲ್ಲಾಗ್ಲಿ ಪ್ರೀತಿ, ಇನ್ನೊಬ್ಬರಿಗೆ ತೋರಿಸ್ತಕ್ಕಂಥ ಪ್ರೀತಿ, ದೇವರ ಮೇಲೆ ಇರುವಂತ ನಂಬಿಕೆ ವಿಷಯದಲ್ಲಿ ನಾವು ಯಾವಾಗ್ಲೂ ಇನ್ನೊಬ್ಬರಿಗೆ ಮಾದರಿ ಜೀವಿತವನ್ನ ನಾವು ತೋರಿಸ್ಬೇಕಂತ ಪ್ರಿಯರೇ.
ಇನ್ನೊಂದು ಪ್ರೇರೆ, ಈ ಮಾದರಿ ಜೀವಿತವನ್ನ ಜೀವಿಸೋದ್ರ ಜೊತೆಗೆ ಇನ್ನೊಂದು ಕೆಲಸನ ಸಹ ದೇವ್ರು ಮಾಡ್ಬೇಕಂತ ಏನಂತಾನ ಅಂದ್ರೆ, 2 ತಿಮೋಥೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ತಿಮೋತಿಗೆ ಹೇಳಿರ್ತಕ್ಕಂಥ ಮಾತು ಪ್ರಿಯರೇ, ಹಾ, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಾದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರಂತ ಹೇಳ್ತಾನೆ ನೋಡ್ರಿ ಪ್ರಿಯರೇ. ಹಾ, ಹ್ಮ್, ಹಾ, ಅಲ್ಲಿಗೆ ಬಿಡ್ರಿ, ಸಾಕು. ನಾವೇನ್ ಮಾಡ್ಬೇಕಂದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ಯವನ ಕಾಲದಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರಿಯರೇ, ಅನುಕೂಲವಾದಂಥ ಸಮಯದಲ್ಲೂ ಸಹ ಅನಾನುಕೂಲವಾದಂಥ ಸಮಯದಲ್ಲೂ ಸಹ ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ಸಾರ್ಬೇಕಂತ ಪ್ರಿಯರೇ. ಈ ಯವನದಲ್ಲಿನೇ ನಮಗೆ ಬಲ ಇರುವಂಥದ್ದು, ಈ ಯವನದಲ್ಲಿನೇ ನಮಗೆ ದೇವರು ಒಂದು ಶಕ್ತಿಯನ್ನು ದಯಪಾಲಿಸುವಂಥದ್ದು ಪ್ರಿಯರೇ. ಈ ಶಕ್ತಿಯನ್ನ ಉಪಯೋಗಿಸ್ಕೊಂಡು ದೇವರ ವಾಕ್ಯಗಳನ್ನು ನಾವು ಸಾರ್ಬೇಕಂತ ಪ್ರಿಯರೇ. ನೋಡ್ರಿ ಪ್ರಿಯರೇ, ಕೊನೆಯದಾಗಿ ಪ್ರಿಯರೇ ಒಂದು ರೆಫರೆನ್ಸ್ ಅನ್ನ ತೋರಿಸಿ ನಾನು ಮುಗಿಸಕ್ ಇಷ್ಟಪಡ್ತೇನೆ ಪ್ರಿಯರೇ. ಪ್ರಸಂಗಿ ಗ್ರಂಥ 11:9 ಮತ್ತೆ ಅದೇ ಮರಳಿ ಅದೇ ರೆಫರೆನ್ಸ್ ನಾವು ಒಂದ್ಸರ್ತಿ ಹೋಗೋದಾದ್ರೆ, ಹ್ಮ್ ಹ್ಮ್ ಹಾ, ನಿನ್ನನ್ನು ಹರ್ಷಗೊಳಿಸಲಿ, ಹ್ಮ್ ನಡೆದುಕೋ, ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನಂತ ಪ್ರಿಯರೇ. ನ್ಯಾಯ ವಿಚಾರಣೆಗೆ ಗುರಿ ಮಾಡುವಂತ ದೇವರಿಗೆ ನಾವು ಭಯಪಟ್ಟು ಜೀವಿಸ್ಬೇಕಂತ ಪ್ರಿಯರೇ. ಅವನದಲ್ಲಿ ಒಬ್ಬ ಯೋಸೇಫನ ಜೀವಿತವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿ ತೆಗೆದುಕೊಳ್ಬೇಕಂತ ಪ್ರಿಯರೇ. ನಾವೇನೋ ಮಾದರಿಯಾಗಿ ಜೀವಿಸುವಾಗ ಅಂದ್ರೆ ಏನೋ ನಾರ್ಮಲ್ ಅನ್ಕೊಂಡು ಪ್ರಿಯರೇ, ಯೋಸೇಫನ ಜೀವಿತವನ್ನು ಒಂದ್ಸರ್ತಿ ನಾವು ಆಲೋಚನೆ ಮಾಡಿದ್ರೆ, ಯೋಸೇಫನು ತನ್ನ ಯೌವನದ ಕೋರಿಕೆಗಳನ್ನೆಲ್ಲ ಸಹ ಏನ್ ಮಾಡಿದಂದ್ರೆ ಪ್ರಿಯರೇ, ಬದಿಗಿಟ್ಟು ಕೇವಲ ದೇವರಿಗೆ ಭಯಪಟ್ಟು ದೇವರಿಗೆ ವಿಧೇಯನಾಗಿ ನಡೆದ ಪ್ರಿಯರೇ. ಪಾಪದಿಂದ ದೂರ ಇಡೋದ ಪ್ರಿಯರೇ. ನಾವು ಈ ದಿನ ಏನ್ ಮಾಡ್ತೀವಿ ಅಂದ್ರೆ, ಯಾವ್ದಾದ್ರೂ ಒಂದು ಪಾಪ ಹೆಂಗಿರ್ತಂದ್ರೆ ಪ್ರಿಯರೇ, ಲೋಕದಲ್ಲಿ ಪಾಪ ನಮ್ಮನ್ನ ಆಕರ್ಷಣೆ ಮಾಡ್ತಾ ಇರ್ತದಂತ ಪ್ರಿಯರೇ. ಆಕರ್ಷಣೆಗೆ ನಾವು ಎಂದಿಗೂ ಒಳಗಾಕ್ ಹೋಗ್ಬಾರ್ದು. ಒಬ್ಬ ಯೋಸೇಫನ ಜೀವಿತವನ್ನ ನಾವು ಮಾದರಿಯಾಗಿ ಇಟ್ಕೋಬೇಕು. ಒಂದು ದಿನ ನಾವು ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕು ಅಂತೇಳಿ ನಾವು ಆಲೋಚನೆ ಮಾಡೋರಾಗಿರ್ಬೇಕು ಪ್ರಿಯರೇ. ಒಂದಲ್ಲ ಒಂದು ದಿನ ದೇವ್ರ ಮುಂದೆ ನಾವು ನಿಂತು ಪ್ರತಿಯೊಂದು ವಿಷಯದಲ್ಲಿಯೂ ಲೆಕ್ಕ ಒಪ್ಪಿಸ್ಬೇಕು ಪ್ರಿಯರೇ. ಆ ದಿನ ಭೂಮಿಯಲ್ಲಿ ನೀನು ಎಷ್ಟು ಸಂಪಾದನೆ ಮಾಡಿದಿ, ಏನು ಮಾಡಿದೆ ಅಂತೇಳಿ ದೇವರು ನಮ್ಮನ್ನು ಕೇಳೋದಿಲ್ಲ ಪ್ರಿಯರೇ. ಕೇವಲ ಆತನು ಕೇಳೋದಂದ್ರೆ, ನೀನು ಕೊಟ್ಟಿರ್ತಕ್ಕಂಥ ಯೌವನ ಕಾಲದಲ್ಲಿ ನನಗೋಸ್ಕರ ಎಷ್ಟು ಕಳೆದಿ, ನೀನು ಎಷ್ಟು ಪರಿಶುದ್ಧವಾಗಿ ಕಾಪಾಡಿಕೊಂಡಿ, ಇನ್ನೊಬ್ಬರಿಗೆ ಎಷ್ಟು ಮಾದರಿಕರವಾದಂಥ ಜೀವಿತವನ್ನು ನೀನು ಜೀವಿಸಿದೆ ಎಂಬುದಾಗಿ ದೇವರು ನಮ್ಮನ್ನು ಕೇಳುವವನಾಗಿದ್ದಾನ್ರಿ. ಅದಕ್ಕೋಸ್ಕರ ನಾವು ನಮ್ಮ ಈ ದೇವರಿಗೆ ಸಮರ್ಪಿಸಿಕೊಂಡು ಒಂದು ದಿನ ಲೆಕ್ಕ ಒಪ್ಪಿಸುವಂತ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕಂತಾಗಿ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅಣ್ಣವರು ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಇನ್ನು ಹೆಚ್ಚಿನ ಮಾತುಗಳನ್ನು ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾರೆ ಪ್ರಿಯರೇ. ಎಲ್ಲರ ಕಣ್ಣುಗಳನ್ನ ಮುಚ್ಚಿರಿ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಪರಿಶುದ್ಧನೇ, ಪ್ರೇಮ ಸ್ವರೂಪನೇ, ಲೋಕದಲ್ಲಿರೋ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ. ಇಗೋ ದೇವ, ಅಯ್ಯ ತಂದೆ ದೇವ, ಈ ಅಂಶದ ಮೇರೆಗೆ ತಂದೆ ನನಗೆ ಆಳವಾದ ಜ್ಞಾನವಿಲ್ಲದಿದ್ದರೆ ದೇವ ತಂದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ನನಗೆ ದಯಪಾಲಿಸಿರ್ತಕ್ಕಂಥ ಜ್ಞಾನದ ಮೇರೆಗೆ ಕೆಲವು ಮಾತುಗಳನ್ನು ತಿಳಿಸ್ಕೊಟ್ಟಿದ್ದೇನೆ ತಂದೆ ದೇವ. ಈಗ ದೇವರು ಕೇಳಿರ್ತಕ್ಕಂಥ ಮಾತುಗಳವು ನಿಮ್ಮಿಂದಲೇ ಬಂದದ್ದೆಂಬುದಾಗಿ ಎನಿಸುತ್ತೇನೆ ದೇವರೇ. ಕೇಳಿರ್ತಕ್ಕಂಥ ಮಾತುಗಳಲ್ಲಿ ನೀವು ಕಾಬಿಡ್ರಿ ದೇವ. ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಅದರ ಅನುಸಾರ ಜೀವಿಸುವಂತೆ ನೀವು ತಾನೇ ಆಶೀರ್ವದಿಸ್ರಿ. ಈಗ ದೇವರೇ, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅಣ್ಣನವರ ದೇವ ಇನ್ನು ಹೆಚ್ಚಿನ ಮಾತುಗಳನ್ನು ತಿಳಿಯಪಡಿಸುವಾಗ ದೇವ ಆತನ ಜೊತೆಯಲ್ಲಿದ್ದು ತಂದೆ, ಆತನಿಂದ ಬರುವಂಥ ಮಾತುಗಳಲ್ಲಿ ನೀವಿದ್ದು ದೇವ, ನಮ್ಮ ಆತ್ಮೀಯ ಲಾಭಕ್ಕಾಗಿ ನಮ್ಮೆಲ್ಲರನ್ನು ನಡೆಸಿರಿ, ಕಾಪಾಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಪ್ರಭುವರ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾನಪ್ಪ ತಂದೆ, ಆಮೇಲೆ.
ಇಲ್ಲಿವರೆಗೂ ಉತ್ತಮವಾದ ಸಂದೇಶವನ್ನು ತಿಳಿಸಿ, ನಿಜವಾಗ್ಲೂ ಪ್ರಿಯರೇ, ನಾವು ವಾಕ್ಯಗಳನ್ನು ಒಂದ್ಸಾರ್ತಿ ಆಲೋಚನೆ ಮಾಡಿದಾಗ ಪ್ರಿಯರೇ, ವಯಸ್ಸಿದ್ದಾಗಲೇ ವಾಕ್ಯವನ್ನು ಹೇಳಂತೇಳಿ ಬೈಬಲ್ ಹೇಳುತ್ತೆ ಪ್ರಿಯರೇ. ಆದರೆ ಸಮಾಜ ಏನು ಹೇಳುತ್ತೆ ಗೊತ್ತಾ? ವಯಸ್ಸಿದ್ದಾಗಲೇ ಎಂಜಾಯ್ ಮಾಡು ಅಂತ ಹೇಳಿಕೊಡುತ್ತಾರೆ. ಅದೇ ರೀತಿಯಾಗಿ ವಯಸ್ಸಿದ್ದಾಗಲೇ ಮದುವೆ ಆಗಬೇಕು ಅಂತೆ, ಅಂದರೆ ಇಹಲೋಕದ ಶರೀರಕ್ಕೆ ಸಂಬಂಧವಾದಂಥ ಅನುಕೂಲಗಳನ್ನು ಎಚ್ಚರಪಡಿಸುವಂಥದ್ದು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಯಸ್ಸಿದ್ದಾಗ 4 ರೊಕ್ಕ ಗಳಿಸಿಟ್ಕೋಬೇಕು, ಮುಪ್ಪಿನಲ್ಲಿ ಮತ್ತೆ ನಿನಗೆ ಸಹಾಯ ಆಗುತ್ತೆ ಅದು ಅಂತೇಳಿ. ಇಷ್ಟೊಂದು ಎಚ್ಚರಿಕವಾದಂಥ ಮಾತುಗಳನ್ನು ಹೇಳುವಂಥದ್ದು ವಯಸ್ಸಿನಲ್ಲೇ ಇರುವಾಗಲೇ ಎಲ್ಲವನ್ನು ನೀನು ಅನುಭವಿಸಬೇಕು ಅಂತ ಹೇಳ್ತಾರೆ. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ವಯಸ್ಸಿದ್ದಾಗನೇ ವಾಕ್ಯನ ಹೇಳು ಅಂತೇಳಿ ಒಳ್ಳೆ ಸಂದೇಶವನ್ನು ತಿಳಿಸಿಕೊಟ್ಟಂತ ಆತ್ಮೀಯ ಸಹೋದರನು ಮತ್ತೆ ಪ್ರತಾಪ್ ಅವರಿಗೆ ಸಭೆ ಕಡೆಯಿಂದ ವಂದನೆಗಳನ್ನು ಸಲ್ಲಿಸೋಣ ರೀ. ಚಪ್ಪಾಳೆ ಮುಖಾಂತರ